ನಮಸ್ಕಾರಪ್ಪ ನಮ್ ಸಾವ್ಕಾರ ಮಂದಿಗೆ ವೆಲ್ಕಮ್ ಟು ಮೈ ಫಸ್ಟ್ ಲಾಗ್. ನಾ ಇವತ್ತ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊಂಟೇನಪ್ಪ ಅಂದ್ರ 400 ರೂಪಾಯಿ ಸ್ಕಾಲರ್ಶಿಪ್ ಹಾಕಾಕ. ಅದು ಯಾವ ಸ್ಕಾಲರ್ಶಿಪ್ ಅಂತ ನಿಮ್ಗ ಮುಂದೆ ತೋರಿಸ್ತೀನಿ. ನಾ ಬೈಕ್ ಹೊಡೆ ಸ್ಪೀಡಿಗೆ ರೋಡ ಅಂಜಿಂದ ಹೊಂಟೈತಿ ನೋಡ್ರಿ. ನಾ ಇವತ್ತು ಬಂದಿನಿ ನಮ್ಮ ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಗೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಸ್ಕಾಲರ್ಶಿಪ್ ಹಾಕಾಕ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಏನೇನ್ ಬೇಕು ಜೆರಾಕ್ಸ್ ತಗೊಂಡ್ ನಾನು ಅಂಗಡಿಯಾಗ ತಗೊಂಡು ಆಫೀಸಿಗೆ ಬನ್ನಿ ನೋಡ್ರಿ. ಇದ ಆಫೀಸ್ದಾಗ ನಮ್ಮ ಪ್ರಾಂಶುಪಾಲರ ಸಿಗ್ನೇಚರ್ ಬೇಕಂತ ಹೇಳಿದ್ರು. ಅದಕ್ಕ ನಾ ಈಗ ಸೀದಾ ಕಾಲೇಜ್ ಕಡೆ ಬೈಕ್ ತಿರ್ಸಿನಿ. ಗಾಳಿಗೆ ಕೂದಲನ್ನೋದು ಕೋಳಿ ಪುಚ್ಚಾಗ್ಯಾವ ನೋಡ್ರಿ. ಗಾಳಿಗೆ ಫುಲ್ ಗಾಳಿ ಬಿಟ್ಟಿತ್ತು. ಗಾಳಿಯಾಗ ಕೂದಲನ್ನೋದು ಕೋಳಿ ಪುಚ್ಚಾಗಿದ್ದು ಸಿಗ್ನೇಚರ್ ಸಲುವಾಗಿ ಹೆಂಗ ಕಾಲೇಜ್ ಕಡೆ ಬೈಕ್ ತಿರ್ಸ್ಕಿನ್ರಿ. ಬೈಕ್ ಆಗಿ ಹಂಗ ರೈಡ್ ಮಾಡ್ತಾ ಹೋದ್ನಿ ನೋಡ್ರಿ. ಹೆಂಗ ನಮ್ಮ ಹಾಸ್ಟೆಲ್ ಹೋದಾಗ ನಮ್ ದೋಸ್ತ್ ಇಲ್ಲಿ ಯಾವ್ದೋ ಹುಡುಗಿ ಜೋಡಿ ವಿಡಿಯೋ ಕಾಲ್ದಾಗ ಮಾತಾಡ್ಕೊತ ಕುಂತಿದ್ದ. ಬರೀ ಇಂತದೆಯಾ ಸಿಗ್ನೇಚರ್ ತಗೊಂಡು ಹಂಗ ಒಂದ್ ಮಠಕ್ಕೆ ಹೋಗಿ ಮಠದ ದರ್ಶನ ತಗೊಂಡು ಇದಾವ ಮಠ ಅಂತ ಗೊತ್ತಾರ ನೀವು ಕಾಮೆಂಟ್ ಮಾಡ್ರಿ. ಅದಾದ್ಮೇಲೆ ಎಟಿಎಂ ದಾಗ ಸ್ವಲ್ಪ ರೊಕ್ಕ ಬೇಕಾಯ್ತು ಅಂತ ಎಟಿಎಂ ಹೋದ್ನಿ. ಎಟಿಎಂ ನಲ್ಲಿ ರೊಕ್ಕ ಇಲ್ಲ, ಕಡಿಮೆ ತಗೋಣಕಂತು ನಿಮ್ಮ ಕೊಡ್ತಾನೆ. ಸ್ವಲ್ಪ ಕಡಿಮೆ ಎಂಟ್ರಿ ಮಾಡಿನಿ. ಅದಕ್ಕ ಕೊನೆಗೂ ಎಟಿಎಂ ನಲ್ಲಿ ದುಡ್ಡು ಬಂತು. ರೊಕ್ಕ ತಗೊಂಡ ಪಾಕೆಟ್ ನ ಇಟ್ಕೊಂಡ ಮತ್ತೆ ಆಫೀಸ್ ಕಡೆ ಹೊಂಟ್ನಿ. ನಮ್ಮ ಪ್ರಾಂಶುಪಾಲರ ಸಿಗ್ನೇಚರ್ ತಗೊಂಡ ಆಫೀಸ್ ಗ ಸ್ಕಾಲರ್ಶಿಪ್ ಹಾಕಾಕ ಹೋದ್ನಿ. ಹೋಗೋದ್ರಾಗ ಆಫೀಸ್ ಎಲ್ಲಾ ಖಾಲಿ ಐತ್ರಿ. ಡಿಪ್ರೆಷನ್ ಯಾಕಪ್ಪ ಅಂದ್ರೆ ಎಲ್ಲಾರು ಊಟಕ್ಕೆ ಹೋಗಿದ್ರು. ಬರಾಕ 1 ಅವರ್ ಆಗ್ತೈತಿ ಅಂದ್ರಿ. ಅದಕ್ಕ 1 ಅವರ್ ಏನು ಮಾಡಕ್ ಬರಂಗಿಲ್ಲ ಅಂತ ಅಲ್ಲೇ ಸ್ಕಾಲರ್ಶಿಪ್ ಕೆಲಸ ಮುಗಿಸ್ಕೊಂಡ ಸೀದಾ ಮನಿ ಕಡೆ ಗಾಡಿನ ತಿರ್ಸಿದ್ನಿ. ಬಿಸ್ಲಾಗ ತಿರುಗಾಡಿ ಮೋತಿ ಮೇಲಿನ ಕಳೆನ ಹೋಗಿತ್ರಿ. ಇವತ್ತಿನ ಲಾಗ್ ಎಷ್ಟಾಗತ್ರಿ ಮತ್ತೆ ಮುಂದೆ ಹಿಡಿದಾಗ ಸಿಗುನ್ರಿ. ಬಾಯ್. ಎಲ್ಲಾರು ಆರಾಮಿರ್ರಿ.